ನಾನಿವಾಗ ಹೋಗ್ತಿದ್ದೇನೆ ಎಲ್ಲಿಗಂದರೆ ಕಟ್ಟಿಗೆ ತರಲಿಕ್ಕೆ. ತುಂಬ ದಿವಸ ಆಯಿತು. ನೀವು ಹೇಳ್ಬೋದು ಅವಳು ಮೇಕಪ್ ಮಾಡ್ಕೊಂಡು ಬಂದಿದ್ದಾಳಂತ. ಸಾಧ್ಯವೇ ಇಲ್ಲ, ಯಾಕಂದರೆ ಜಸ್ಟ್ ನಾನೀಗ ಕೆಲಸದಿಂದ ಬಂದದ್ದು. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿ ಅಮ್ಮು ಸುರೇಶ್ ಮಾತಾಡ್ತಿದ್ದೇನೆ. ಶ್ವೇತಾ ಸುರೇಶ್, ಇನ್ಸ್ಟಾದಲ್ಲಿ ಅಮ್ಮು ಸುರೇಶು, ಯೂಟ್ಯೂಬಲ್ಲಿ ಶ್ವೇತಾ ಸುರೇಶ್. ಸೊ ನನ್ನ ಜೊತೆ ಇದ್ದಾರೆ ಇವತ್ತು ಜಯಂತಿ ಅಮ್ಮ. ಅವರು ಒಂದಷ್ಟು ಕಟ್ಟಿಗೆಯನ್ನು ರೆಡಿ ಮಾಡಿಟ್ಟಿದ್ದಾರೆ. ಸೊ ಅದನ್ನು ಇವಾಗ ನಾನು ಮನೆಗೆ ತಗೊಂಡು ಹೋಗ್ಬೇಕಂತೆ ಅಷ್ಟೇ. ಗಾಯ್ಸ್, ನೀವು ಬನ್ನಿ, ನಾನು ಕಟ್ಟಿಗೆಯನ್ನು ಹೇಗೆ ಹೊತ್ತಿಕೊಂಡು ಹೋಗ್ತೇನೆ ಅಂತ ನೋಡಿ. ಅದರ ಜೊತೆಗೆ ನನ್ನ ಜೊತೆಗೆ ಯಾರು ಬಂದಿದ್ದಾರೆ? ನನ್ನ ಜೊತೆಗಿದ್ದಾರೆ ಇವತ್ತು ಸ್ಪೆಷಲ್ ಮೆಂಬರ್ ಚಿನ್ನು. ಗಾಯ್ಸ್, ಯಾಕೋ ಚಿನ್ನು ಓಡ್ತಾ ಇದ್ದಾಳೆ. ಚಿನ್ನು ಬಂಗಾರ, ವೈ ಅವಳ ತಲೆಗೆ ಕಟ್ಟಿಗೆ ಹೊರಿಸ್ತೇನಂತ ಭಯ ಆಯ್ತೇನೋ ಮೋಸ್ಟ್ಲಿ. ಸೊ ನಾನು ಚಿನ್ನು ಇವಾಗ ಕಟ್ಟಿಗೆ ಹೊತ್ಕೊಂಡು ಹೋಗ್ತೀವಿ. ಬರೀ ಮಿಮ್ಮಿದ ವಾಸನೆ. ಹಾಯ್ ಗಾಯ್ಸ್, ಬನ್ನಿ. ಇವಾಗ ನಾನು ಕಟ್ಟಿಗೆಯನ್ನು ಹೇಗೆ ಹೊತ್ತುಕೊಂಡು ಹೋಗ್ತೇನಂತ ನೀವು ನೋಡಿ. ಓಕೆ, ಫೈನಲಿ ನಾವು ಈಗ ಕಟ್ಟಿಗೆ ಆಲ್ರೆಡಿ ನನ್ನ ಅಮ್ಮ ರೆಡಿ ಮಾಡಿದ್ದಾಳೆ. ಗಾಯ್ಸ್, ಇವಾಗ ನಾನು ಕಟ್ಟಿಗೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದೇನೆ. ಇವಾಗ ಕಟ್ಟಿಗೆಯನ್ನು ಮೊದಲು ನಾವು ಒಂದು ಬೂರಲ್ಲಿ ಗುಡ್ಡೆಯಲ್ಲಿ ಒಂದು ಬೂರನ್ನು ತಂದು, ಅಂದರೆ ನೀವು ಕನ್ನಡದಲ್ಲಿ ಎಂತ ಹೇಳ್ತೀರೋ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ತುಳುವಲ್ಲಿ ಬೂರು ಅಂತ ಹೇಳುದು. ಗುಡ್ಡೆಯಲ್ಲಿ ಒಂದು ಬೂರು ಸಿಗ್ತದೆ, ಅದನ್ನು ಬೀಳು ಅಲ್ಲ ಬೀಣೆ, ಅದು ಎಂಥದ್ದು ಗೊತ್ತಿಲ್ಲ ಗಾಯ್ಸ್. ಸೊ ಅದನ್ನು ಹಾಕಿ ಅದರ ಮೇಲೆ ಕಟ್ಟಿಗೆನ ಇಡಬೇಕು. ಕಟ್ಟಿಗೆನ ಇಟ್ಟು ಅದರ ಮೇಲೆ ಟೈಟ್ ಮಾಡಿ ಕಟ್ಟಿ ನನ್ನಮ್ಮ ಕಟ್ಟಿದ್ದನ್ನು ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ ಗಾಯ್ಸ್. ಈಗ ನನ್ನಮ್ಮ ಬೂರನ್ನು ತಗೊಂಡ್ಬರ್ತಿದ್ದಾರೆ. ಸೊ ಒಂದು ಬೂರಲ್ಲಿ ಆಗುದಿಲ್ಲ ಅನ್ಸುತ್ತೆ ಜಯಂತಮ್ಮ. ಕಟ್ಟಿಗೆಯನ್ನು ಹೇಗೆ ಇಡ್ತಾರೆ ನೋಡಿ, ಕಟ್ಟಿಗೆಯನ್ನು ಹೇಗೆ ಇರ್ತಿದ್ದಾಳೆ ಅಂತ. ಗಾಯ್ಸ್, ಆಲ್ರೆಡಿ ಈಗ ರೆಡಿ ಆಗ್ತಾ ಉಂಟು. ಅಮ್ಮ ಕಟ್ಟಿಗೆಯನ್ನು ಕಟ್ಟಲಿಕ್ಕೆಲ್ಲ ಸಿದ್ಧ ಮಾಡ್ತಿದ್ದಾಳೆ. ಬೂರನ್ನು ಅಡಿಗೆ ಹಾಸಿದ್ದಾರೆ. ಸೊ ಹಾಗೆ ಗಾಯ್ಸ್, ನಾನು ಆಲ್ರೆಡಿ ಕಟ್ಟಿಗೆಯನ್ನು ಹೊತ್ತುಕೊಂಡಿದ್ದೇನೆ. ಸೊ ಇವಾಗ ನಾನು ಮನೆ ಕಡೆಗೆ ನಡೀತಿದ್ದೇನೆ. ನೋಡಿ ಗಾಯ್ಸ್, ಕಟ್ಟಿಗೆನ ಇಲ್ಲಿ ಹಾಕಿದ್ದೇನೆ. ಈಗ ನೆಕ್ಸ್ಟ್ ಇನ್ನೊಂದ್ಸಲ ಹೋಗಬೇಕು. ಸೆಕೆಂಡ್ ಟ್ರಿಪ್ಗೆ ಹೋಗ್ತಾ ಇದ್ದೇನೆ ಕಟ್ಟಿಗೆ ತರೋದಕ್ಕೆ. ನನಗೆ ತುಂಬ ಖುಷಿ ಆಗ್ತುಂಟು, ಯಾಕೆ ಅಂದರೆ ತುಂಬ ದಿನ ಆದಮೇಲೆ ನಾನು ಕಟ್ಟಿಗೆ ತರಲಿಕ್ಕೆ ಹೋಗ್ತಿದ್ದೇನೆ. ಸೊ ಇದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡ್ತಿರೋದು ನನ್ನ ಅಮ್ಮ ಮತ್ತು ನನ್ನ ಮುತ್ತು ಚಿನ್ನು. ಆಲ್ರೆಡಿ ನನ್ನ ಅಮ್ಮ ಇನ್ನೊಂದು ಬೂರನ್ನು ತೆಗೆದು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾಳೆ. ಪಾಪ ಅವರಿಗೆ ಕಾಲು ನೋವು ಆದರೂ ಕೂಡ ಅವರು ತುಂಬ ಸಪೋರ್ಟಾಗಿ 1-2 ಎಕ್ಸ್ಟ್ರಾ ಹಾಕಿ ಅಂತ ಹೇಳಿದ್ದೇನೆ, ಹಾಗಾಗಿ ಅವರು ಎಕ್ಸ್ಟ್ರಾನೇ ಇಡ್ತಿದ್ದಾರೆ. ಸೊ ಹಾಗಾಗಿ ನಾನು ಸಹ ಸೆಕೆಂಡ್ ಟ್ರಿಪ್ಪಿಗೆ ರೆಡಿಯಾಗಿದ್ದೇನೆ. ಗಾಯ್ಸ್, ನಾನೀಗ ಸೆಕೆಂಡ್ ಟ್ರಿಪ್ಪಿದು ಕಟ್ಟಿಗೆಯನ್ನು ಹೊತ್ಕೊಂಡು ಹೋಗ್ತಿದ್ದೇನೆ. ಬನ್ನಿ ಕನ್ನ ನನಗೆ ಕಟ್ಟಿಗೆ ಹೊತ್ಕೊಂಡು ಹೋಗ್ತಿದ್ದೇನೆ ಅಂತ ಅದೆಂಥದೋ ಒಂಥರ ಖುಷಿ ಆಯಿತಾ ಗೈಸ್. ಯಾಕಂದರೆ ಇಷ್ಟು ದಿನ ನನಗೆ ಟೈಮ್ ಇರಲಿಲ್ಲ, ಲೇಟಾಗಿ ಮನೆಗೆ ಬರ್ತಾಯಿದ್ದೆ. ಮತ್ತು ನಾನು ಬರುವಾಗಲೂ ಸ್ವಲ್ಪ ಕತ್ಲೆ ಆಗ್ತಾಯಿತ್ತು, ಹೀಗೆ ಬಸ್ ಮಿಸ್ ಆಗೋದು ಈ ಥರ ಎಲ್ಲ ಆಗ್ತಿತ್ತಾ. ಇವತ್ತು ಸ್ವಲ್ಪ ಬೇಗ ಬಂದಿದ್ದೇನೆ. ನನಗೆ ಅಂತೂ ಕಟ್ಟಿಗೆ ಹೊರುವಾಗ ಅದು ಸಹ ಈ ಹಾಳೆ ತಲೆಗೆ ಹಾಕೋದು ತುಂಬ ದಿವಸ ಆಗಿತ್ತು. ಎಂಥ ಖುಷಿ ಆಗ್ತುಂಟು ಗೊತ್ತಾ. ಇವಾಗ 3ನೇ ಶಿಫ್ಟ್. ಸೊ ಬನ್ನಿ ಕಡಿಯ, ನನಗೆ ಎತ್ಕೊಳ್ಳೋ ಅಷ್ಟು ಸಹ ಶಕ್ತಿ ಉಂಟು. ಇದು ಸ್ವಲ್ಪ ಕಟ್ಟಿದ್ದು ಸರಿಯಾಗಲಿಲ್ಲ ಗಾಯ್ಸ್, ಅಲ್ವಮ್ಮ? ಎಲ್ಲರೂ ಹೇಳ್ತಾರೆ ಅವಳು ವೀಡಿಯೋಗೋಸ್ಕರ ಮಾಡ್ತಾಳೆ ಅಂತ. ಅಂಥದ್ದೇನೂ ಇಲ್ಲ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನೀವು ಸಹ ಬೇಕಾದರೆ ನಿಮ್ಮ ಮನೆಯಲ್ಲಿ ಕಟ್ಟಿಗೆಯೋ ಅಥವಾ ಸಗಣಿ ಗೋರುದು ಅಥವಾ ಇನ್ನಿತರ ಏನಾದರೂ ಕೆಲಸ ಮಾಡಿ ನಿಮಗೊಂದು ಎಷ್ಟು ಖುಷಿ ಆಗಲ್ಲ. ಫೈನಲಿ ಇದು 4ನೇ ಕಟ್ಟ. ಸ್ವಲ್ಪ ತುಂಬ ಭಾರ ಉಂಟು ಗೈಸ್, ಭಾರ ಉಂಟು ಇದು. ಯಾಕಂದ್ರೆ ಇದು ಹಸಿ ಒಂದಿಲ್ಲ. ಅಡಿ ಹಾಂ ಅಮ್ಮ ಕೀರಾ
ನನ್ನ ಮುದ್ದು ಕ್ಯಾಮರಾಮ್ಯಾನ್ ಇಲ್ಲಿದ್ದಾನೆ ನೋಡಿ, ಒಂದು ಹಾಯ್ ಅಂತ ಹೇಳು. ಹಾಯ್. ಎಲ್ಲರೂ ಕ್ಯಾಮರಾಮ್ಯಾನ್ ಯಾರು ಅಂತ ಕೇಳ್ತಿದ್ದೀರಾ, ನನ್ನ ಕ್ಯಾಮರಾಮ್ಯಾನ್ ನನ್ನ ಮುದ್ದು, ನನ್ನ ಮನೆ ರಾಜ್ಕುಮಾರ. ಜುಟ್ಟು ಹಿಡ್ಕೊಂಡು ಇಬ್ರು ಮಾತ್ರ ಬಿಡುದೇ ಇಲ್ಲ ಆಯ್ತಾ. ಹೇಳು ನನ್ನ ಬಗ್ಗೆ ಎಂತದ್ದು ಹೇಳಿಕ್ಕಿಂತ ಇಲ್ಲ, ಅಕ್ಕ ಹೊಡಿತಾಳ. ಮುಗೀತು ಗಾಯ್ಸ್, ಮುಗೀತು. ಫೈನಲಿ ಇದು ಲಾಸ್ಟ್ 5ನೇ ಕಟ್ಟಿಗೆಯನ್ನು ಹೊರ್ಕೊಂಡು 5ನೇ ಕಟ್ಟಿಗೆ ಏನು ಕಟ್ಟಿರೋದು. ನಿಮಗೆ ಮನಸ್ಸಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೇನೆ ಅಂತ ಅಲ್ಲ, ಕಟ್ಟಿಗೆ ಹೊರ್ತಿದ್ದೇನೆ ಅಂತ. ಸೊ ಇವತ್ತು ಲಾಸ್ಟ್. ಸೊ ಬನ್ನಿ ಮಾಡುವ, ಹೊತ್ತುಕೊಂಡು ಹೋಗುವ. ಕಟ್ಟವನ್ನು ಹೊತ್ತುಕೊಂಡು ನಾನು ಹೋಗುತ್ತಿದ್ದೇನೆ. ಸೊ ಲಾಸ್ಟ್ ಗಾಯ್ಸ್, ನನಗಿಂತ ಹೊತ್ಕೊಂಡೋದವ್ರಿಗಿಂತ ಜಾಸ್ತಿ ಇವರಿಗೆ ಸುಸ್ತಾಗಿದೆ ಗಾಯ್ಸ್. ಎಂತ ಹೇಳಲಿಕ್ಕೂ ಸಹ ಇಲ್ಲ. ಅವಾಗ ಫಸ್ಟಿಗೆ ನಗರ್ತಿದ್ದು, ಲಾಸ್ಟಿಗೆ ಹೀಗೆ ಜಾಣೆ ನಮ್ಮಮ್ಮ. ಜಾಣತ್ತು ನೆರ್ಪ ನಾಯಿ ಬಂಡ್ಲಕ್ಕ ಸೊ ಫೈನಲಿ ಲಾಸ್ಟ್ ಕಟ್ಟನ್ನು ಹೊತ್ತಿಕೊಂಡು ಹೋಗುತ್ತಿದ್ದೇನೆ. ಮುಗೀತು, ಬಾಯ್. ಸೊ ಜನರೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಪ್ಲೀಸ್ ಗಾಯ್ಸ್. ಓಕೆ, ಬಾಯ್ ಬಾಯ್.